ಇದಾರ ಬೈತಾರೆ. ಸಿದ್ದರಾಮಯ್ಯನವರು ತಕ್ಷಿ ನಿಮ್ಮ ಮಾಧ್ಯಮದಲ್ಲೇ ಇವತ್ತು ಯಾರ್ಯಾರು ರಾಜಕೀಯಕ್ಕೆ ತಕ್ಕಂತೆ ಬೆಳೆ ಬೇಯಿಸ್ಕೋಬೇಕು ಅವರೆಲ್ಲ ಇವತ್ತು ಬೇಯಿಸ್ಕೊಂಡಾಗಿದೆ. ಈಗ ಸಿದ್ದರಾಮಯ್ಯ ಸಿಪಾಯಿ ಅಂತ ಅಲ್ಲೋಗ್ಬಿಟ್ಟು ಸುಭಾಷ್ ಸರ್, ಈಗ ಬಿಫೋರ್ ಪಾದಯಾತ್ರೆ ರೆಸಿಗ್ನೇಷನ್ ಬಂತು, ಇಲ್ಲ ಡ್ಯೂರಿಂಗ್ ಪಾದಯಾತ್ರೆ ರೆಸಿಗ್ನೇಷನ್ ಬಂತು. ಇದರ ಒಂದು ಪರಿಣಾಮಗಳು ಏನಾಗುತ್ತೆ, ರಾಜಕೀಯ ಪರಿಣಾಮಗಳು ಒಂದು ಭಾಗ. ಎರಡನೇದು, ರಾಜೀನಾಮೆ ಆದ್ಮೇಲೂ ಪಾದಯಾತ್ರೆ ನಡೆದ್ರೆ ಕಾಂಗ್ರೆಸ್ಗೆ ಒಂದು ಅವಕಾಶ ಸಿಗುತ್ತಾ? ಇದು ಕೇವಲ ರಾಜಕೀಯಕ್ಕಾಗೆ ಮಾಡ್ತಿರೋದು. ನೀವು ಅವಾಗಲೇ ಹೇಳಿದ್ರಿ ಡಿಫ್ಯೂಸ್ ಮಾಡ್ಬಿಡ್ಬೋದು, ಅದರ ತೀವ್ರತೆಯನ್ನ ಕಡಿಮೆ ಮಾಡೋದು ಅಂತ. ನಿಜವಾಗ್ಲೂ ಕಡಿಮೆ ಆಗುತ್ತಾ? ಪ್ಲೀಸ್. ನಿಖಿಲ್, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಈಗ ಕೇಳ್ತಿದ್ಯಾ ಸುಭಾಷ್ ಸರ್? ಈಗ ಸರಿ. ಈಗ ನಾನು ಕೇಳಿದ್ದು ಬಿಫೋರ್ ಪಾದಯಾತ್ರೆ ರಾಜೀನಾಮೆ, ಆಫ್ಟರ್ ಪಾದಯಾತ್ರೆ ರಾಜೀನಾಮೆ, ಅವ್ರ ಡ್ಯೂರಿಂಗ್ ಪಾದಯಾತ್ರೆ ರಾಜೀನಾಮೆ, ಇದರ ರಾಜಕೀಯ ಪರಿಣಾಮಗಳೇನು ಒಂದು ಭಾಗ. ಎರಡನೇದು, ರಾಜೀನಾಮೆ ಕೊಟ್ಟ ಆದ್ಮೇಲೂ ಇವ್ರು ಪಾದಯಾತ್ರೆ ಮಾಡಿದ್ರೆ ಇದು ಕೇವಲ ರಾಜಕೀಯಕ್ಕಾಗಿ ಅಂತ ಬಣ್ಣಿಸೋದಕ್ಕೆ ಕಾಂಗ್ರೆಸ್ಸಿಗೆ ಅವಕಾಶ ಸಿಗುತ್ತಾ? ಇಲ್ಲ, ನಿಮ್ಮ ಅದನ್ನು ಒಂದನೇ ಪ್ರಶ್ನೆ ಅಂತೂ ನನಗೆ ಕೇಳಿಸ್ತು ಸರಿಯಾಗಿ, ಎರಡನೇ ಪ್ರಶ್ನೆ ಸರಿಯಾಗಿ ಕೇಳಿಲ್ಲ. ಬಟ್ ಈಗ ಇದನ್ನ ರಾಜಕೀಯವಾಗಿ ಯಾವ ರೀತಿ ಬಳಸ್ಕೊಳ್ಬೇಕು, ಎಷ್ಟಿ ಸಮುದಾಯದ ಪ್ರಭಾವ ಜಾಸ್ತಿ ಇರುವಂತ ಕ್ಷೇತ್ರಗಳಲ್ಲಿ ಅನ್ನುವ ಬಿಜೆಪಿ ಪ್ರಯತ್ನ ಏನಿದೆ, ಅದು ಅಕಸ್ಮಾತ್ ಏನಾದರೂ ರಾಜೀನಾಮೆಯನ್ನ ಸೆಪ್ಟೆಂಬರ್ 1 ನಾಗೇಂದ್ರ ಕೊಡದೇ ಇದ್ರೆ ಬಿಜೆಪಿಗೆ ಅದನ್ನ ಹೆಚ್ಚು ಬಳಸ್ಕೊಳ್ಳಿಕ್ಕೆ ಅವಕಾಶ ಆಗತ್ತೆ. ಇನ್ನೂ ಬಹಳ ತೀವ್ರವಾಗಿ ಅವರು ತಮ್ಮ ಒಂದು ಧ್ವನಿಯನ್ನ ಎತ್ತಬಹುದು ಈ ವಿಚಾರದೊಳಗಡೆ. ಅದು ಅನುಕೂಲ ಆಗತ್ತೆ ಅಂತ ಅನ್ಸುತ್ತೆ. ಇನ್ ಕೇಸ್ ಏನಾದರೂ ಪಾದಯಾತ್ರೆಗಿಂತ ಮೊದಲನೇ ಏನಾದರೂ ರಾಜೀನಾಮೆ ಆಗಿಬಿಟ್ರೆ ಅವಾಗ ಅದರ ಸ್ವಲ್ಪ ತೀವ್ರತೆ ಕಡಿಮೆ ಆಗತ್ತೆ. ಜೊತೆಗೆ ಆದ್ರೂ ಕೂಡ ಅವರು ಪಾದಯಾತ್ರೆ ಮುಂದುವರಿಸಿ ಆ ಭಾಗದೊಳಗಡೆ ಈ ಎಸ್ಟಿ ಸಮುದಾಯಕ್ಕೆ ಬರಬೇಕಾದಂಥ, ವಾಲ್ಮೀಕಿ ಸಮುದಾಯಕ್ಕೆ ಬರಬೇಕಾದಂಥ ಅನುದಾನವನ್ನು ಯಾವ ರೀತಿ ಹಗರಣ ಮಾಡಿ ಮೋಸ ಮಾಡಿದ್ರು ಜನಗಳಿಗೆ ಹೇಳುವ ಮೂಲಕ ಸ್ವಲ್ಪ ಮಟ್ಟಿಗಿನ ತಮ್ಮ ಒಂದು ಅಲ್ಲಿ ನೆಲೆಯನ್ನ ಹೆಚ್ಚು ಅವರು ವಿಸ್ತಾರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬಹುದು. ಆದ್ರೆ ಅದಕ್ಕೆ ಬೇಕಾದಂತ ಒಂದು ಫೇಸ್, ಒಂದು ಲೀಡರ್ಶಿಪ್ ಕೂಡ ಬೇಕಾಗತ್ತೆ. ಬಿಜೆಪಿಗೆ ಆ ತರದ ಲೀಡರ್ಶಿಪ್, ಆ ತರದ ಫೇಸ್ ಎಸ್ಟಿ ಸಮುದಾಯದೊಳಗಡೆ ಅಲ್ಲಿ ಯಾರು ಸದ್ಯಕ್ಕೆ ಕಾಣ್ತಾ ಇಲ್ಲ. ಶ್ರೀರಾಮುಲು ಅವರೊಬ್ಬರನ್ನ ಬಿಟ್ರೆ, ಬಟ್ ಶ್ರೀರಾಮುಲು ಕೂಡ ನೀವು ಈಗ ಆಲ್ರೆಡಿ ಬಹಳ ಡಿಸ್ಕಷನ್ ಆಗಿದೆ. ಅವರು ಬಹಳಷ್ಟು ಸಮಯದವರೆಗೂ ಅವರು ಬಹಳ ಏನು ಪ್ರಭಾವಿಯಾಗಿ ಅಲ್ಲಿ ಎಸ್ಟಿ ಸಮುದಾಯದ ಮತಗಳನ್ನ ಪಾರ್ಟಿಗೆ ತರಲಿಕ್ಕೆ ಅವ್ರ ಕಡೆಯಿಂದ ಸಾಧ್ಯ ಆಗಿಲ್ಲ. ಸ್ವತಃ ಅವರು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಆಗಿಲ್ಲ. ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ರಾಜಕೀಯವಾಗಿ ಇದನ್ನ ಬಳಸ್ಕೊಳ್ಳುವಂತ ಪ್ರಯತ್ನವನ್ನ ಬಿಜೆಪಿ ಮಾಡ್ಕೊಳ್ತಾ ಇದೆ. ಅದು ನಿಜ ಮತ್ತು ಮಾಡ್ಲೇಬೇಕು ಒಂದು ರಾಜಕೀಯ ಪಕ್ಷವಾಗಿ. ಆದ್ರೆ ಎಷ್ಟರ ಮಟ್ಟಿಗೆ ಅವರು ಯಶಸ್ವಿ ಆಗ್ತಾರೆ ಅನ್ನೋದು ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕು. ಈಗ ಒಂದು ಕಂಪ್ಯಾರಿಸನ್ ಜೊತೆ ಕೇಳ್ತೀನಿ ಸುಭಾಷ್ ಸರ್. ಮೊನ್ನೆ ರಾಹುಲ್ ಗಾಂಧಿ ಅವರು ಒಂದು ಧರಣಕ್ಕೆ ಕೂತ್ಬಿಟ್ರು. FIR ಆಗ್ಲೇಬೇಕು, ಜಂತರ್ ಮಂತರ್ ಪೊಲೀಸ್ ಅವರ ಒಂದು ಕ್ರಮ ಏನಿತ್ತು ಅದ್ರ ವಿರುದ್ಧ FIR ಆಗ್ಬೇಕು, ಪೆಲೆಟ್ ಅಲ್ಲೆಲ್ಲ ಹೊಡೆದಿದ್ದೀರಿ ನೀವು ಹಾಗೆ. ಅಲ್ಲಿ ಒಂದು 6 ಅವರ್ 8 ಅವರ್ ಕೂತ್ರು, ಅದಾದ್ಮೇಲೆ FIR ಮಾಡ್ಬಿಡ್ತು. ಅದು ಯಾಕೆ ಅಂದ್ರೆ ಇವರು ಎಷ್ಟು ಅವಧಿ ಕೊಡ್ತಿದ್ರು, ಸಮಯ ಕೊಡ್ತಿದ್ರು, ಅಷ್ಟೇ ಬೆಂಬಲ ಜಾಸ್ತಿ ಆಗ್ತಿತ್ತು ರಾಹುಲ್ ಗಾಂಧಿಗೆ. ಜೆನ್ಸಿಗಳ ಪರವಾಗಿ ನಿಂತಿದ್ದಾರೆ ರಾಹುಲ್ ಗಾಂಧಿ ಅಂತ ಸಾರಿ ಹೇಳಲಿಕ್ಕೆ ಒಂದು ದೊಡ್ಡ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಂಗೆ ಆಗ್ತಿತ್ತು ಬಿಜೆಪಿಯ ವತಿಯಿಂದ. ಇಲ್ಲೂ ಹಾಗೆ ಆಗ್ಬೋದಾ? ನೀವು ಎಷ್ಟು ಡಿಲೇ ಮಾಡ್ತೀರಿ ರೆಸಿಗ್ನೇಷನ್ಗೆ, ಬಿಜೆಪಿ ತನ್ನ ಪೊಲಿಟಿಕ್ಸ್ ನ ಪ್ಲೇಔಟ್ ಮಾಡ್ಲಿಕ್ಕೆ ಅಷ್ಟೇ ಅವಕಾಶ ಸಿಗ್ತದೆ ಅಂತ. ಇಲ್ಲ, ಖಂಡಿತ ಅವರು ರಾಜೀನಾಮೆ ಕೊಡದೇ ಇದ್ರೆ ಕಾಂಗ್ರೆಸ್ಸಿಗೆ ನಷ್ಟ ಜಾಸ್ತಿ. ರಾಜೀನಾಮೆಯನ್ನ ಬೇಗ ಕೊಡಿಸಿದ್ರೆ ಸ್ವಲ್ಪ ಡ್ಯಾಮೇಜ್ ಕಂಟ್ರೋಲ್ ಆಗತ್ತೆ, ಸ್ವಲ್ಪ ಅದು ಸ್ವಲ್ಪ ಪ್ರಭಾವ ಕಡಿಮೆ ಆಗ್ಬೋದು ಅಷ್ಟೇ. ಅವ್ರು ರಾಜೀನಾಮೆಯನ್ನ ಕೊಡಿಸೋದೇ ಇಲ್ಲ ಅಂತ ಏನಾದ್ರು ಹಠಕ್ಕೆ ಬಿದ್ದು ಕಾಂಗ್ರೆಸ್ ಏನಾದ್ರೂ ಮುಂದುವರೆದ್ರೆ ಅದರ ಪರಿಣಾಮ ಅವರಿಗೆ ನೆಗೆಟಿವ್ ಆಗಿ ಆಗುತ್ತೆ. ಯಾವುದೇ ರೀತಿಯಾದಂತ ಲಾಭ ಆಗೋದಿಲ್ಲ. ನೀವು ಜಂತರ್ ಮಂತರ್ನ ಒಂದು ಎಕ್ಸಾಂಪಲ್ ಹೇಳಿದ್ರಿ. ಜಂತರ್ ಮಂತರ್ನೊಳಗಡೆ ಕೇವಲ 5-6 ತಾಸು ಧರಣಿ ಮಾಡಿದ ತಕ್ಷಣ ರಾಹುಲ್ ಗಾಂಧಿ ಯಾಕೆ FIR ಅನ್ನ ಮಾಡ್ಬೇಕಾಯ್ತು? ಅವಾಗ ಜುಲೈ 20ನೇ ತಾರೀಕಿಗೆ ಆದಂತ ಘಟನೆ, ಪೈಲಟ್ ಗನ್ ಬಳಸಿದಂತ ಘಟನೆ. ಅದಾದ ನಂತರ ಇಲ್ಲಿಯವರೆಗೂ ಕೂಡ FIR ಮಾಡಿರಲಿಲ್ಲ. 5-6 ತಾಸು ಧರಣಿ ಮಾಡಿದ್ಮೇಲೆ ಯಾಕೆ FIR ಮಾಡ್ಬೇಕಾಯ್ತು ಅಂದ್ರೆ ಜಂತರ್ ಮಂತರ್ನೊಳಗಡೆ ಆದಂತ ಪ್ರತಿಭಟನೆ ಮತ್ತು ಅದರ ಪರಿಣಾಮವಾಗಿ ಇಡೀ ದೇಶದಲ್ಲಿ ರಾಜಕೀಯದ ವಾತಾವರಣ ಬದಲಾಗ್ತಾ ಇದೆ.
ಬಿಜೆಪಿ ಬ್ಯಾಕ್ ಫುಟ್ ಅಲ್ಲಿ ಹೋಗ್ತಾ ಇದೆ ಅಂತ ಏನು ಬಿಜೆಪಿಗೆ ಭಯ ಇತ್ತು, ಅಂಥದೇ ಮತ್ತೊಂದು ಒಂದು ಮೊಮೆಂಟಮ್ ಕ್ರಿಯೇಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರು ಅಲ್ಲಿ FIR ಅನ್ನ ಮಾಡಿದ್ರು. ಈಗ ಈ ಕೇಸಲ್ಲಿ ಕಾಂಗ್ರೆಸ್ನವರು ಯಾವ ರೀತಿ ನಡ್ಕೊಳ್ತಾರೆ ಅಂತ ನೋಡ್ಬೇಕಾಗಿದೆ. ರೈಟ್, ರಘು ಅವರೇ ಒಪ್ತೀರಾ? ಇಲ್ಲ ನೋಡಿ, ನಾವು ಜಂತರ್ ಮಂತರ್ದು ದೇಶದಲ್ಲಿ 22 ಲಕ್ಷ ಅಥವಾ 25 ಲಕ್ಷ ಯುವಕರ ಭವಿಷ್ಯದಲ್ಲಿ ಆಟ ಆಡಿದಂತ ಬಿಜೆಪಿ. ನಾವು ಕೇಳಿಸ್ಕೊಳ್ಳಿ, ಪ್ರಶ್ನೆ ಅದಲ್ಲ, ಇರೋದೇನ್ ಗೊತ್ತಾ, ಇಟ್ ಇಸ್ ಅ ಕಂಪ್ಯಾರಿಸನ್ ಅಷ್ಟೇ. ಕೇಸ್ ಅಲ್ಲ. ಈಗ ರಾಹುಲ್ ಗಾಂಧಿ ಅವರ ಧರಣ ಮತ್ತೆ ಬಿಜೆಪಿ ಅವರ ಪಾದಯಾತ್ರೆ ಇದನ್ನ ನೀವು ಸರಿಸಮನಾಗಿ ಖಂಡಿತ ಇಲ್ಲ. ಎಷ್ಟು ಅವಕಾಶ ಅವ್ರು ನಿಜವಾಗ್ಲೂ ಹೋರಾಟ ಮಾಡೋರಾಗಿದ್ರೆ ಕಳೆದ 2 ವರ್ಷ ಸುಮ್ಮನೆ ಕೂತ್ಕೊಂಡಿದ್ರು. ಇದೇ ಕೇಸ್ ಆಲ್ರೆಡಿ ಇವರು ರೆಸಿಗ್ನೇಷನ್ ಕೊಟ್ಟು 2 ವರ್ಷ ಆಯ್ತು. ಸಂಪುಟದಿಂದ ಹೊರಗಿಟ್ಟಿದ್ದೀರಿ, ಅವ್ರು ಸುಮ್ಮನಿದ್ರು. ಸಂಪುಟ ಸೇರಿಸ್ಕೊಂಡಿದ್ದೀರಿ, ಮಾತಾಡಲ್ಲ ಇವರು. ಎಲ್ಲಿ ಸರ್ ಸೆಷನ್ ಅಲ್ಲಿ ಮಾತಾಡಲ್ಲ, ಬಿಡ್ಲು ಇಲ್ವಲ್ಲ ನಿಮ್ಗೆ? ಅದೇ ಅಲ್ವಾ ಇಶ್ಯೂ. ನಾವು ಅದೇ ಕೇಳಿದ್ವಪ್ಪ, 10 ದಿನ ನಡೀತು ಸೆಷನ್, ಒಂದು ಚರ್ಚೆ ಆಗ್ಲಿಲ್ಲ. ನಿಮ್ಗೆ ಬೇಕಾದ ಬಿಲ್ ನೀವು ಪಾಸ್ ಮಾಡ್ಕೊಬಿಟ್ರಿ. ಅಲ್ಲಿ ಹೆಂಗ್ ಕಾಣ್ತು ಅಂದ್ರೆ ನಮ್ಗೆ ಹೆಂಗ್ ಕಾಣ್ತು ಅಂದ್ರೆ ಹಠಮಾರಿ ವಿಪಕ್ಷ ಕಿಲಾಡಿ ಸರ್ಕಾರ ಅನ್ನೋ ತರ ಕಾಣ್ತು. ಒಂದ್ ಸಿನಿಮಾ ಇತ್ತು ಗೊತ್ತಾ, ಹಠಮಾರಿ ಹೆಣ್ಣು ಕಿಲಾಡಿ ಗಂಡು ಅಂತ. ಆ ರೀತಿ ಆಯ್ತಿದ್ದು. ಹಠಮಾರಿ ವಿಪಕ್ಷ ಕಿಲಾಡಿ ಸರ್ಕಾರ. ಜನತೆಯ ಬಗ್ಗೆ ಮಾತಾಡಕ್ಕೆ ಇವರು ಏನು ಕಾರಣ ಇಟ್ಟಿರ್ಲಿಲ್ಲ. ಓಕೆ, ಅವರು ದೇ ವರ್ ನಾಟ್ ರೆಡಿ. ಸೊ ನಾನ್ ಕೇಳ್ತಾ ಇರ್ತಕ್ಕಂಥದ್ದು, ನಾಗೇಂದ್ರ ಅವರು ತಪ್ಪು ಇದ್ರೆ ಕೇಳಿ, ಎಲ್ಲಿ ಅವ್ರೇನೋ ಒಂದಕ್ಕೇನೋ ಸೈನ್ ಹಾಕಿದಾರಾ ಇಲ್ಲ, ಅಥವಾ ಅವರೇ ಶಾಸಕರಿಗೆ ₹1 ಟ್ರಾನ್ಸ್ಫರ್ ಮಾಡುವಂತ ಅಧಿಕಾರ ಇದೆಯಾ ಅಂದ್ರೆ ಆ ಟೈಮಲ್ಲಿ ಮಾಡಿದ್ದಾರೆ ಅಂತಂದ್ರೆ ಅದನ್ನ ಅಪ್ರಾಪ್ರಿಯನ್ನು ಮಿಸ್ಯೂಸ್ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ಆಕ್ಷನ್ ತೆಗೆದುಕೊಂಡಿದ್ದೇವೆ ನಾವು. ಸೊ ಒಂದು ಆರೋಪ ತೋರಿಸಿ, ನಾಗೇಂದ್ರ ಅವ್ರ ಬಗ್ಗೆ ಒಂದು ತಪ್ಪು ಯಾರೋ ಸೈನ್ ಹಾಕಿದ್ದಾರಾ, ಒಂದು ಆಮೇಲೆ ಮಾತಾಡ್ತಾರೆ. ಓಕೆ, ನಾಗೇಂದ್ರ ಅವರು ಯಾವ್ದನ್ನ ಒಂದು ಆದೇಶ ಏನಾದ್ರು ಮಾಡಿದ್ದಾರಾ, ಯಾವ್ದನ್ನ ನೋಟ್ ಶೀಟ್ ಸೈನ್ ಹಾಕಿದ್ದಾರಾ, ಯಾವುದೇ ತಪ್ಪಿಲ್ದಿರ ನೀವು ಆರೋಪ ಮಾಡ್ತಿದ್ದೀರಾ ಅಂದ್ರೆ ರಾಜ್ಯ ಮೇಲಾಟ ಅಷ್ಟೇ. ಇದು ರಾಜಕೀಯವಾಗಿ ಮತ್ತೊಮ್ಮೆ ಹೇಗಾದ್ರು ಪುಡಿದೇಳ್ಬೇಕು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಸರ್ಕಾರ ಆಗಲಿ, ಇಲಾಖೆಯಲ್ಲಿ ನಡೆದಂತ ಅಚಾತುರ್ಯತೆ, ಅಕ್ರಮ, ಇದಕ್ಕೆ ಹೊಣೆ ಹೊರಬೇಕಲ್ವಾ? ಹೊಣೆ ಹೊತ್ತೆ ರಿಸಿಗ್ನೇಷನ್ ಕೊಟ್ಟಿದ್ದು. ಯಾವಾಗ ಕ್ಲೀನ್ ಚಿಟ್ ಕೊಟ್ಟು ವಾಪಸ್ ತಗೊಂಡು ಕ್ಲೀನ್ ಚಿಟ್ ಕೊಟ್ಟರು? SIT ಕೊಟ್ಟಿದೆ. SIT ಯಾರು? ಗವರ್ನರ್ ಮುಂದೆ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಪೆಂಡಿಂಗ್ ಇದೆ ಅಲ್ವಾ? ಈಗಲೂ ಪೆಂಡಿಂಗ್ ಇದೆ. ಸಿಬಿಐ ಬಂದು ಪ್ರಾಸಿಕ್ಯೂಷನ್ ಕೇಳುತ್ತೆ ಅಂದ್ರೆ ಅದ್ರ ಅರ್ಥ ಏನು? ಒಂದ್ ನಿಮಿಷ, 2000 ಇವರು